ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾ ಮಾಡುವ ಎಲ್ಲ ವೀಡಿಯೋಸು ನಿಮಗೆ ನೋಟಿಫೈಡ್ ಆಗುತ್ತೆ. ಹಾಗೆ ಏನು ಸ್ಪರ್ಧಾತ್ಮಕ ಲೋಕದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಮತ್ತು ಎಕ್ಸಾಮ್ ರಿಲೇಟೆಡ್ ಸಂಪೂರ್ಣ ಮಾಹಿತಿಯನ್ನು ನಾನು ಎಳೆಯಾಗಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿನ್ನೆ ನಾನು ಮತ್ತು ಕ್ರಿಯೇಟಿವ್ IASನ ಫೌಂಡರ್ ಆದಂತಹ ವಿಕಾಸ್ ರಾಥೋಡ್ ಸರ್ ಆಗಿರ್ಬೋದು, ಹಾಗೆ ಎಕ್ಸಾಮ್ IAS ಫೌಂಡರ್ ಆದಂತಹ ಹನುಮಂತ ರಾಥೋಡ್ ಆಗಿರ್ಬೋದು, ಹಾಗೆ ಹರೇಂದ್ರ ಸರ್ ನನ್ನ ಸ್ನೇಹಿತರಾಗಿರಬಹುದು, ಒಂದು ಹರೇಂದ್ರಸ್ ಕರೆಂಟ್ ಅಫೇರ್ಸ್ ಅಂತ ಒಂದು ಮ್ಯಾಗ್ಝಿನನ್ನು ಲಾಂಚ್ ಮಾಡಿದ್ವಿ. ಹರೇಂದ್ರ ಗೌಡ ಅವರು 8 ತಿಂಗಳಿಂದ ಇಂಗ್ಲೀಷ್ ವರ್ಷನ್ನು ಮ್ಯಾಗ್ಝಿನನ್ನು ಬಿಡುಗಡೆ ಮಾಡಿದರು. ನಾನು ಅವರ ಹತ್ರ ಕೇಳಿಕೊಂಡಾಗ, ಸರ್ ಇದನ್ನು ನಾವು ಏನೇ ಮಾಡಿ ಇದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಇದರ ಸದುಪಯೋಗನ ಪಡಿಸಬೇಕು ಅಂತ ಕೇಳಿಕೊಂಡಾಗ ನಮ್ಮ ಕೂಗಿಗೆ ಅವರು ಹೋಗೊಟ್ಟು ಆಯಿತು ಸರ್ ಮಾಡೋಣ ಅಂತ ಹೇಳಿ ಕನ್ನಡಕ್ಕೆ ತರ್ಜುಮೆ ಮಾಡಿ ಒಂದು ಕಾಪಿಯನ್ನು ಎಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ಎಲ್ಲ ಪ್ರತಿ ತಿಂಗಳು ಮ್ಯಾಗ್ಝಿನ್ ಥರ ಅದನ್ನು ಕಾಪಿ ಒಂದು 4-5 ತಿಂಗಳು ಬಿಡ್ತೀವಿ. ಅದನ್ನು ಸದುಪಯೋಗ ಪಡಿಸ್ಕೊಂಡು ನೀವು ಎಕ್ಸಾಮ್ಸ್ಗೆ ತಯಾರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಗ ಮಾರ್ಕೆಟಲ್ಲಿ ಸಾಕಷ್ಟು ಮ್ಯಾಗ್ಝಿನ್ಗಳಿದ್ದಾವೆ. ಯಾವುದು ಓದಬೇಕು, ಯಾವುದು ಬಿಡಬೇಕು ಅನ್ನೋದು ಗೊಂದಲ ಸ್ಪರ್ಧಾರ್ಥಿಗಳಲ್ಲಿ ಕ್ರಿಯೇಟ್ ಆಗಿದೆ. ಓಕೆನಾ? ಆ ಕಾರಣದಿಂದ ಈಗ ನಾನು ಯಾವುದೇ ಒಂದು ಒಳ್ಳೆಯ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅದರ ಬೆನಿಫಿಟ್ ಆಗಬೇಕು ಅಂತ ನನ್ನ ಇಚ್ಛೆ ಆಗಿದೆ. ಆ ಕಾರಣದಿಂದ ಇದು ಹರೇಂದ್ರಸ್ ಏನು ಮಾಡಿದ್ದಾರೆ ಅಂದರೆ, ಅವರು ಸ್ಪೆಷಲಿ ಏನಂದರೆ ಕರೆಂಟ್ ಅಫೇರ್ಸ್ ಟೀಚ್ ಮಾಡೋದೇ ಕರ್ನಾಟಕದಲ್ಲಿ ಯೂತ್ ಐಕಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಡೈಲಿ ಸುಮಾರು ಸಂಸ್ಥೆಗಳಲ್ಲಿ ಕರೆಂಟ್ ಅಫೇರ್ಸನ್ನು ಟೀಚ್ ಮಾಡ್ತಾರೆ. ಆ ಕಾರಣದಿಂದ ಅವರೇ ಸ್ವತಃ ಕರೆಂಟ್ ಅಫೇರ್ಸ್ ಟೀಚ್ ಮಾಡೋದ್ರಿಂದ ಎಕ್ಸಾಮ್ ಓರಿಯೆಂಟೆಡ್ ಯಾವೆಲ್ಲ ಕ್ವಶನ್ಸ್ ಬರುತ್ತೆ ಮತ್ತು ಹೇಗೆಲ್ಲ ತೆಗಿತಾನೆ ಅನ್ನೋ ಒಂದು ಐಡಿಯಾ ಅವರಲ್ಲಿ ಇರೋದ ಕಾರಣದಿಂದ ನಾನು ಅವರಿಗೆ ಕೇಳಿದಾಗ ಹಿಂಗೆ ಹೇಳಿದರು, ಏನಪ್ಪ ಅಂದರೆ ಆಯಿತು ಸರ್ ಮಾಡೋಣ, ಇದನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವ ಕೆಲಸ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಹಂಚೋಣ ಅಂತ ಹೇಳಿದರು. ಆ ಕಾರಣದಿಂದ ನಿನ್ನೆ ನಾವು ಕ್ರಿಯೇಟಿವ್ IAS ಹಾಗೆ ಶಾಂತಮಾರ್ಗ IAS ಕ್ಲಾಸಸ್ ಮಾಡ್ತಾರಲ್ಲ, ನಮ್ಮ ಶಾಂತಪ್ಪ ಸರ್ ಆಗಿರಬಹುದು, ಹಾಗೆ ಕ್ರಿಯೇಟಿವ್ IASನ ಸಂಸ್ಥಾಪಕರಾದ ವಿಕಾಸ್ ಸರ್ ಆಗಿರಬಹುದು, ಹಾಗೆ ಎಕ್ಸಾಮ್ IASನ ಸಂಸ್ಥಾಪಕರಾದ ಹನುಮಂತ ರಾಥೋಡ್ ಸರ್ ಆಗಿರ್ಬೋದು, ಅವ್ರ ಜೊತೆಗೆ ನಾನು ಸಹ ಸೇರಿ ಹರೇಂದ್ರಸ್ ಪ್ರಚಲಿತವನ್ನು ನಾವು ಲಾಂಚ್ ಮಾಡಿದ್ವಿ. ಅದು ಎಲ್ಲ ಟೆಲಿಗ್ರಾಮಲ್ಲಿ ಅವೈಲೇಬಲ್ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ಓದ್ಕೋಬೋದು. ಇನ್ನು ಮುಂದಿನ ಎಕ್ಸಾಮ್ಗೆ ಅಂದರೆ ನಾಳೆ ನಡೆಯಲಿರೋ ಎಕ್ಸಾಮ್ಗೆ ನೀವು ಓದೋಕ್ಕಾಗೋದಿಲ್ಲ. ಆ ಕಾರಣದಿಂದ ಮುಂಬರುವ ಎಕ್ಸಾಮ್ಸ್, ಈಗ ಕರ್ನಾಟಕ KE ಎಕ್ಸಾಮ್ಸ್ ಯಾವೆಲ್ಲ ನಡೆಸುತ್ತಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಏನಪ್ಪ ವಿಷಯ ಅಂದರೆ, ನನಗಿನ್ನೂ ಒಂದು ನಿಮಗೆ ನಾನು ಶುಭ ಹಾರೈಸಬೇಕು. ಏನಪ್ಪ ಅಂದರೆ, ನಾಳೆ ನಡೆಯಲಿರುವ KE ನಡೆಸುವಂತಹ 708 ಪೋಸ್ಟ್ ಏನಿದೆಯಲ್ಲ, ಆ 708 ಪೋಸ್ಟು ಯಾರೆಲ್ಲ ಎಕ್ಸಾಮನ್ನು ತಗೊಂಡಿದ್ದೀರಾ ಅವರು ಅರ್ಲಿ ಸ್ವಲ್ಪ ಬೇಗನೆ ಹೋಗಿ ಎಕ್ಸಾಮ್ ಸೆಂಟರ್ ಹತ್ರ. ಯಾಕಂದರೆ ಲಾಸ್ಟ್ ಟೈಮು ನಾನು ಒಂದು ಹುಡುಗನ ಭೇಟಿಯಾದೆ. ಸರ್ ಈಗ ಮೈಸೂರಿಂದ ಬರ್ತಾಯಿದ್ದೀನಿ ಸರ್, ರಾಜಾಜಿನಗರ ಎಷ್ಟೊತ್ತಿಗೆ ಹೋಗಬೇಕಾಗುತ್ತೆ, ಮೆಟ್ರೋದಲ್ಲಿ ಬಂದರು. ಪಾಪ ಅವರು 1:50 ಆಗಿತ್ತು. ಆ ಸಂದರ್ಭದಲ್ಲಿ 2:15 ಅವ್ರು ಎಕ್ಸಾಮ್ಗೆ ಹೋಗಬೇಕಾಗಿತ್ತು. ಇಲ್ಲ ಕಣೋ, ನೀನು ಬಂದಿದ್ದು ಲೇಟ್ ಆಗಿದೆ, ಆಲ್ರೆಡಿ ನೀನು ಹೋಗೋದಕ್ಕೂ ಆಗೋದಿಲ್ಲ ಅಂತ ಹೇಳಿದೆ. ಮತ್ತು ಅವನು ಪಾಪ ರೀಚ್ ಆಗೋಕ್ಕಾಗಲಿಲ್ಲ. ಸಂಜೆ ಅವರೇ ಫೋನ್ ಮಾಡಿ, ಸರ್ ಹೋಗೋಕ್ಕಾಗಲಿಲ್ಲ, ತಡ ಆಯಿತು, ಟ್ರಾಫಿಕ್ ಇದ್ದ ಕಾರಣದಿಂದ ನಾನು ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ದೆ. ಸರಿ, ಈ ರೀತಿ ಯಾವುದೇ ಒಬ್ಬ ವಿದ್ಯಾರ್ಥಿ ಆದರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ಒಂದು ಸರಿ ಥಿಂಕ್ ಮಾಡಿ. ಆ ಕಾರಣದಿಂದ ಎಲ್ಲರೂ ಬೇಗನೆ ಹೋಗಿ ಅಲ್ಲೇನಿದೆ ಎಕ್ಸಾಮ್ ಪ್ರೊಸೀಜರ್ ಇರುತ್ತೆ, ಕೆಲವೊಂದೆಲ್ಲ ಯಾರೋ ಹಾಲ್ ಟಿಕೆಟನ್ನು ಮರೀದೆ ತೊಗೊಂಡೋಗಿ, ಹಾಗೆ ಮತ್ತು ಒರಿಜಿನಲ್ ಐಡಿಯಾ ಯಾವುದಾದ್ರೂ ಒಂದು ತೊಗೊಂಡೋಗಿ, ಮತ್ತು ಯಾವುದೇ ಗೊಂದಲಗಳಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ಆದಷ್ಟು ಬೇಗನೆ ಹೋಗಿ, ಮತ್ತು ಬೆಳಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ, ಮತ್ತು ಎಕ್ಸಾಮನ್ನು ಕೂಲಾಗಿ ಕಾಮಾಗಿ ಮಾಡಿ ಅಂತ ಹೇಳ್ತಾ, ಇನ್ನು ನಾಳೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಬಂದಿರುತ್ತೆ, ಏನೆಲ್ಲ ಆಗಿದೆ ಅಂತ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಹಾಗೆ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ನಾನೇ ಬರೆದಿರುವ ಕರ್ನಾಟಕ ಜಿಯೋಗ್ರಫಿ, ಓಕೆನಾ, ನಾನೇ ಬರೆದಿರುವ ಕರ್ನಾಟಕ ಜಿಯೋಗ್ರಫಿ ತುಂಬ ಅದ್ಭುತವಾಗಿದೆ ಪುಸ್ತಕ. ಜೊತೆಗೆ ಇನ್ನೊಂದು ಬರೆದಿದ್ದೀನಿ ಪುಸ್ತಕ, ಜಿಯೋ ಅಂತ. ನೀವು ನೋಡಿರ್ಬೋದು, ಆಲ್ರೆಡಿ ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ತುಂಬ ಅದ್ಭುತವಾಗಿದೆ ಪುಸ್ತಕಗಳು. ಈಗ ಎಲ್ಲ ಪುಸ್ತಕಗಳಿಗೂ ಒಂದು ಒಳ್ಳೆಯ ರೆಸ್ಪಾನ್ಸು ಸ್ಪರ್ಧಾರ್ಥಿಗಳು ಕೊಡ್ತಿದ್ದಾರೆ, ತುಂಬ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ಈ ಪುಸ್ತಕಗಳನ್ನು ಮುಂದಿನ ಎಕ್ಸಾಮ್ಸ್ಗೆ ಯಾರೆಲ್ಲ ತಯಾರಿ ಮಾಡ್ತಾ ಇದ್ದೀರಲ್ಲ, ಕಂಪಲ್ಸರಿ ನೀವು ಓದಲೇಬೇಕು. ನಾನು ಬರೆದಿರುವ 5 ಪುಸ್ತಕಗಳು ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಹತ್ರ ಇರಬೇಕು ಅಂತ ನಾನು
ಕೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಅದರಲ್ಲಿ ಅಷ್ಟೊಂದು ಕಂಟೆಂಟ್ ಇದೆ, ಓಕೆನಾ. ಕಂಟೆಂಟ್ ಇಲ್ಲ ಅಂತ ಅಲ್ಲ, ನೀವು ಕಂಪ್ಯಾರಿಸನ್ ಮಾಡಿ ನೋಡಬಹುದು, ಓಕೆನಾ. ಯಾವುದೇ ಪುಸ್ತಕವನ್ನು ಟಾಪ್ ಆಥರ್ಸನ್ನು ತೊಗೊಳ್ಳಿ, ನಿಮಗೆ ಇಷ್ಟ ಆದರೆ ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಫೋರ್ಸ್ಫುಲಿ ಯಾರಿಗೂ ನಾನು ಫೋರ್ಸ್ ಮಾಡ್ತಾ ಇಲ್ಲ. ಸಾಕಷ್ಟು ವಿದ್ಯಾರ್ಥಿಗಳ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ನನ್ನ ಪುಸ್ತಕಗಳಿಗೆ. ಆ ಕಾರಣದಿಂದ ಏನಪ್ಪ ಅಂದರೆ, ನೀವು ಎಕ್ಸಾಮನ್ನು ಎಕ್ಸಾಮ್ ಇನ್ನೂ ಸಾಲು ನೋಟಿಫಿಕೇಷನ್ಸ್ ಇದೆ, ಯಾರು ತಡ ಮಾಡಬೇಡಿ. ಒಂದು ಎಫೆಕ್ಟಿವ್ ಪುಸ್ತಕವನ್ನು ತಗೊಂಡು ಓದ್ತಾ ಇರಿ. ಅದ್ರ ಜೊತೆಗೆ ನಾನು ಪದೇ ಹೇಳ್ತಾ ಇರ್ತೀನಿ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಹಾಗೆ ಅಂದರೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದ ವಿದ್ಯಾರ್ಥಿಗಳಾಗಿರ್ಬೋದು, ತುಂಬ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ನೋಡ್ತಾ ಇದ್ದೀನಿ ರಿಸಲ್ಟ್ ಬಂದು ನಮ್ಮ ಸೈನ್ಸ್ ಸ್ಟೂಡೆಂಟ್ಸ್ ಪರವಾಗಿಯೇ ಇದೆ. ಬಿಕಾಸ್ ಯಾಕಂದರೆ 90% ಅವರು ಆಗ್ತಾ ಇದ್ದಾರೆ. ಜಸ್ಟ್ 10% ನಮ್ಮ ಆರ್ಟ್ಸ್ ಮತ್ತು ಕಾಮರ್ಸ್ ಬ್ಯಾಕ್ಗ್ರೌಂಡಿನ ವಿದ್ಯಾರ್ಥಿಗಳು ಒಳಗಡೆ ಹೋಗ್ತಾ ಇದ್ದಾರೆ. ಯಾಕಂದರೆ ನೀವು ಹೆಚ್ಚು ಒತ್ತು ಕೊಡಬೇಕಾಗಿರೋದು ಕಮ್ಯುನಿಕೇಷನ್ ಪೇಪರ್. ಯಾಕಂದರೆ ಅದರಲ್ಲಿ ನೀವು ತುಂಬ ಕನ್ನಡ ಮೀಡಿಯಮ್ ಆಗಿರ್ಬೋದು ಮತ್ತು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಂಥ ವಿದ್ಯಾರ್ಥಿಗಳು ಓನ್ಲಿ ಕನ್ನಡ ಮಾತ್ರ ಸ್ಟ್ರಾಂಗ್ ಇರ್ತೀರ. ಅದರಲ್ಲಿ ನೀವು ಇಂಗ್ಲೀಷ್ ಆಗಿರಬಹುದು, ಹಾಗೆ ಕಂಪ್ಯೂಟರ್ ಆಗಿರ್ಬೋದು ಸ್ಟ್ರಾಂಗ್ ಇರೋದಿಲ್ಲ. ಅಲ್ಲಿ ಬಂದು ನಮ್ಮ ಸೈನ್ಸ್ ಸ್ಟೂಡೆಂಟ್ಸು ಹೆವಿ ಸ್ಟ್ರಾಂಗ್ ಇರ್ತಾರೆ. ಬಿಕಾಸ್ ಯಾಕಂದರೆ ಅವರು ಅದರಲ್ಲೂ ಸ್ಟ್ರಾಂಗ್ ಇರ್ತಾರೆ ಮತ್ತು ಕನ್ನಡನೂ ಓದಿರ್ತಾರೆ. ನಿಮ್ಮ ಲೆವೆಲ್ಗೆ ಕನ್ನಡನೂ ಓದಿರ್ತಾರೆ. ಜೊತೆಗೆ ಅವರು GS ಇರುತ್ತಲ್ಲ, GS ಅಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಮೆಂಟಲ್ ಎಬಿಲಿಟಿ ಆಪ್ಟಿಟ್ಯೂಡ್ ತುಂಬ ಸ್ಟ್ರಾಂಗ್ ಇರ್ತಾರೆ. ಜೊತೆಗೆ ಸೈನ್ಸು ಮತ್ತು ಎನ್ವಿರಾನ್ಮೆಂಟ್ ಹೆವಿ ಸ್ಟ್ರಾಂಗ್ ಇರ್ತಾರೆ. ಬಿಕಾಸ್ ಯಾಕಂದ್ರೆ ನೋಡಿರ್ತೀವಿ ಆಲ್ಮೋಸ್ಟ್ ಅವರು ನೀವೇ ಸಿನಾರಿಯೋ ನೋಡಿ, ಎಕ್ಸಾಮ್ ಪ್ಯಾಟ್ರನ್ನ ನೋಡಿ, ಮತ್ತು ಎಕ್ಸಾಮ್ ಇತ್ತೀಚೆಗೆ ಏನೇನಾಗಿದೆಯಲ್ಲ ಬೆಳವಣಿಗೆಯಲ್ಲಿ, ನೀವು ಯಾವುದಾದ್ರೂ ಹಾರ್ಟ್ ಕಾಪಿ ಆಗಿರ್ಬೋದು, ಇಲ್ಲ ಯಾವುದೋ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರ ಸರ್ಕಲಲ್ಲಿ ನೋಡಿ, ಎಲ್ಲರೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರೆ. BSc ಆಗಿರ್ಬೋದು, BA ಆಗಿರಬಹುದು, ಆಮೇಲೆ BCA ಆಗಿರೋರು ತುಂಬ ಸ್ಟೂಡೆಂಟ್ಸ್ ಒಳಗಡೆ ಹೋಗ್ತಾ ಇದ್ದಾರೆ. ಆ ಕಾರಣದಿಂದ ದಯವಿಟ್ಟು ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರಬಹುದು, ಸ್ವಲ್ಪ ಚೆನ್ನಾಗಿ ಓದಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾಳೆ ಬರೆಯಲಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶುಭ ಹಾರೈಸ್ತಾ ಇದ್ದೀನಿ. ಮತ್ತು ನಾಳೆ ಸಂಜೆಗೆ ನಾನು ಕರ್ನಾಟಕ ಜಿಯೋಗ್ರಫಿ ಹಾಗೂ ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ಒಂದು ಸ್ಮಾಲ್ ವಿವರಣೆ ಕೊಡ್ತೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ, ನಾಳೆ ನಡೆಯಲಿರುವ 708 ಪೋಸ್ಟ್ ಎಕ್ಸಾಮಲ್ಲಿ ನಾನು ಬರೆದಿರುವಂತಹ ಹಿಸ್ಟ್ರಿ ಪುಸ್ತಕದಲ್ಲಿ ಯಾವೆಲ್ಲ ಕ್ವಶನ್ಸ್ ಬಂದಿದೆ, ಹಾಗೆ ಕನ್ನಡದಲ್ಲಿ ಯಾವೆಲ್ಲ ಕ್ವಶನ್ಸ್ ಬಂದಿದೆ, ಹಾಗೆ ಜಿಯೋಗ್ರಫಿಯಲ್ಲಿ ಯಾವೆಲ್ಲ ಕ್ವಶನ್ಸ್ ಬಂದಿದೆ ಅಂತ ನಾನು ಎಲಾಬ್ರೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ಮುಂದೆ ಆಗುವ ನೋಟಿಫಿಕೇಷನ್ಸ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಹಾಗೆ ನಿಮ್ಮ ಜೊತೆಗೆ ಯಾವಾಗಲೂ ಸದಾ ಇರ್ತೀನಿ ಅಂತ ಹೇಳ್ತಾ ಇಂದಿನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.